ಗುರುದೇವ್, ಈ 3 ರಾಶಿಯವರಿಗೆ ಡೈವರ್ಸ್ ಸಮಸ್ಯೆ ಅತಿ ಹೆಚ್ಚಾಗಿ ಕಾಡ್ತಕ್ಕಂಥದ್ದು. ಆ 3 ರಾಶಿಗಳು ಯಾವುದು? ಆ ರಾಶಿಯವರು ಮಾಡಬೇಕಾದ ಪರಿಹಾರಗಳೇನು ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಮದುವೆ ಅಂತಕ್ಕಂಥದ್ದು ಒಂದು ವಿಶೇಷವಾದ ಹಂತ. ಮದುವೆ ಆದ ನಂತರದಲ್ಲಿ ವಿಶೇಷವಾದ ಕನಸುಗಳನ್ನು ಹೊತ್ತು ನಮ್ಮ ಜೋಡಿಗಳಿರ್ತದೆ. ಆದರೆ ಕೆಲವೊಂದು ಬಾರಿ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಅಂತಕ್ಕಂಥದ್ದು ಸರಿಯಾಗಿ ಆಗದೇ ಇರುವಂತಹ ಸಂದರ್ಭದಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಒಬ್ಬರನ್ನೊಬ್ಬರು ಕೂಡ ದೂಷಿಸಿಕೊಂಡು ಜಗಳವಾಡಿ ದೂರ ಆಗ್ತಕ್ಕಂತಹ ಸಂದರ್ಭ ಬಹಳಷ್ಟು ನಿರ್ಮಾಣ ಆಗ್ತದೆ. ಎಷ್ಟೋ ಬಾರಿ ಜಾತಕಗಳನ್ನು ಪರಿಶೀಲನೆ ಮಾಡಿ, ಗಣಕೂಟಗಳನ್ನು ನೋಡಿ ಆನಂತರವೇ ವಿವಾಹವನ್ನು ಮಾಡಿರ್ತಾರೆ. ಆದರೆ ಎಲ್ಲ ಜಾತಕವನ್ನು ಪರಿಶೀಲನೆ ಮಾಡಿ 4 ಜ್ಯೋತಿಷಿಗಳು ಕೂಡ ಜಾತಕಗಳನ್ನು ನೋಡಿ ಮದುವೆ ಮಾಡಬಹುದು ಅಂತ ಹೇಳಿ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೇ ಮದುವೆ ಮಾಡಿದ್ವಿ. ಆದರೂ ಕೂಡ ಗಂಡ ಹೆಂಡತಿ ನಡುವೆ ಯಾಕೋ ಹೊಂದಾಣಿಕೆ ಆಗ್ತಾ ಇಲ್ಲ. ಮಕ್ಕಳಾಯಿತು, ಮಕ್ಕಳಾದ ನಂತರ ಆದರೂ ಹೊಂದಾಣಿಕೆ ಬರುತ್ತಾ ಅಂದರೆ ದಿನನಿತ್ಯ ಜಗಳನೇ ಆಗ್ತಾ ಇದೆ. ಖಂಡಿತವಾಗ್ಲೂ ಕೂಡ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ, ಶತ್ರುಗಳಿಗಿಂತ ಹೀನವಾಗಿ ಒಬ್ಬರನ್ನ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರ್ತದೆ. ಇದಕ್ಕೆ ಮೂಲ ಕಾರಣ ಏನು ಹಾಗೂ ಮಾಡಬೇಕಾದ ಪರಿಹಾರಗಳೇನು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮ ಜಾತಕ ಇದ್ದರೂ ಇಲ್ಲದಿದ್ರೂ ಈ ಒಂದು ಕೆಲವು ವಿಚಾರಗಳಿಂದ ನಿಮಗೆ ಸಮಸ್ಯೆಗಳು ಉಂಟಾಗಬಹುದು. ಜಾತಕ ಇದ್ದವರು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಜಾತಕ ಇಲ್ಲದವರು ಪ್ರಶ್ನಾಶಾಸ್ತ್ರದ ಮುಖಾಂತರದಲ್ಲಿ ಈ ವಿಚಾರವನ್ನು ನಿಮ್ಮ ಜಾತಕ ಹೇಗಿದೆ ಅಂತ ಹೇಳಿ ತಿಳ್ಕೊಳ್ಬೋದು. ಮುಖ್ಯವಾಗಿ ಇಲ್ಲಿ ನಾವು ನೋಡಬೇಕಾಗಿರೋದು ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಯ ಜಾತಕದಲ್ಲಿ ಕುಜ ಇರ್ತಕ್ಕಂತಹ ಸ್ಥಾನಮಾನ ಯಾವುದಿದೆ, ಅಥವಾ ನಿಮ್ಮ ಜಾತಕದಲ್ಲಿ ಕುಜನಿರ್ತಕ್ಕಂತಹ ಸ್ಥಾನಮಾನ ಏನಿದೆ, ಅವನೇನಾದರೂ ನೀಚನಾಗಿದ್ದಾನ, ಅಥವಾ ರಾಹುಕೇತುಗಳ ಪ್ರಭಾವ ಜಾತಕದ ಮೇಲೆ ಯಾವ ರೀತಿ ನಡೀತಾ ಇದೆ. ನಿಮ್ಮ ದಶಾ ಭುಕ್ತಿಗಳಲ್ಲಿ 12ನೇ ಮನೆಯ ದಶ ಏನಾದರೂ ನಡೀತಾ ಇದ್ರೂ ಕೂಡ ಗಂಡ ಹೆಂಡತಿ ನಡುವೆ ವಿನಾಕಾರಣವಾಗಿ ಜಗಳಗಳು ಕೂಡ ಉಂಟಾಗುತ್ತೆ. ಇದರ ಜೊತೆಗೆ ಲಗ್ನದ ಮೇಲೆ ನೀಚ ಗ್ರಹಗಳ ದೃಷ್ಟಿ ಇದ್ರೂ ಕೂಡ ಗಂಡ ಹೆಂಡತಿ ಜೀವನದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಇದಿಷ್ಟು ಜಾತಕಗಳ ಭಾಗವಾಯಿತು ಅಂದ್ರೆ ಇನ್ನುಳಿದಂತೆ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ತೀರಿ, ಚೆನ್ನಾಗಿರ್ತೀರಿ. ಇದನ್ನ ನೋಡಿದಂತಹ ಜನರ ಕೆಟ್ಟ ಕಣ್ಣಿನ ದೃಷ್ಟಿ, ನರದೃಷ್ಟಿ ದೋಷ ಅಂತ ಹೇಳ್ತಕ್ಕಂಥದ್ದು. ನೀವೇನಾದ್ರೂ ಚೆನ್ನಾಗಿರುವಂಥದ್ದು ಗಂಡ ಹೆಂಡತಿ ನಗ್ನಗ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ರೆ ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನ ಇಟ್ಟಿದ್ರು ಕೂಡ ಈ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗುತ್ತೆ. ಜೊತೆಗೆ ನಿಮ್ಮ ಜಾತಕಗಳಲ್ಲಿ ಕುಜನಿರುವಂತಹ ಸ್ಥಾನಮಾನಗಳು, ಇದು ತುಂಬಾ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ಈ ಒಂದು ಜಾತಕದ ಕಾಂಬಿನೇಷನ್, ನಿಮ್ಮ 5ನೇ ಮನೆಯಲ್ಲಿರ್ತಕ್ಕಂತಹ ಗ್ರಹಗತಿಗಳು, ಈ ಎಲ್ಲವೂ ಕೂಡ ನಿಮ್ಮ ಒಂದು ಮದುವೆ ಜೀವನದ ಕುರಿತಾಗಿ ಒಂದು ವಿಶೇಷ ಕಥೆಗಳನ್ನೇ ಹೇಳ್ತದೆ. ಯಾಕಂದ್ರೆ ಈ ಜಾತಕಗಳಲ್ಲಿ ಇರ್ತಕ್ಕಂತಹ ದೋಷಗಳಿಂದ ಆಗುವಂತಹ ಸಮಸ್ಯೆಗಳೇನೆಂದ್ರೆ 3ನೇ ವ್ಯಕ್ತಿ ಕಡೆ ನಿಮ್ಮ ಪಾರ್ಟ್ನರ್ನ ಗಮನ ಹೆಚ್ಚಾಗಿ ಹೋಗುವಂಥದ್ದು. ನಿಮ್ಮ ಸಂಗಾತಿಯ ಮನಸ್ಸು ನಿಮ್ಮನ್ನ ಬಿಟ್ಟು 3ನೇ ವ್ಯಕ್ತಿ ಕಡೆ ಇಳಿಯುವಂತಹ ಸಂಭವ ಕೂಡ ಇರುತ್ತೆ. ಹಾಗಾಗಿ 3ನೇ ವ್ಯಕ್ತಿ ಅಂದ್ರೆ ಪರಸ್ತ್ರೀ ಪರಪುರುಷನ ಸಹವಾಸ ಮಾಡಿ ನಿಮ್ಮ ಜೀವನದಲ್ಲಿ ನೀವು ನರಳಾಟವನ್ನ ಮಾಡ್ತಕ್ಕಂತಹ ಒಂದು ಪ್ರಮೇಯ ಕೂಡ ಈ ಒಂದು ಜಾತಕದ ಕಾಂಬಿನೇಷನ್ ನಲ್ಲಿ ಉಂಟಾಗುತ್ತೆ. ಅಥವಾ ಆ 3ನೇ ವ್ಯಕ್ತಿ ಏನಾದರೂ ಇಲ್ಲಸಲ್ಲದ ಪ್ರಯೋಗಗಳನ್ನ ನಿಮ್ಮ ಪಾರ್ಟ್ನರ್ ಮೇಲೆ ಮಾಡಿದಾಗ್ಲೂ ಕೂಡ ನಿಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದು ದೂರ ಆಗಿ 3ನೇ ವ್ಯಕ್ತಿಯಿಂದ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಲವಾರು ವರ್ಷಗಳಿಂದ ಮದುವೆಯಾಗಿ ಸುಖವಾದ ಸಂಸಾರ ನಡೆಸಿರ್ತೀರಿ. 10 ವರ್ಷ, 15 ವರ್ಷ, 20 ವರ್ಷ. ಈ 20 ವರ್ಷಗಳಾದ ಮೇಲೆ ಕೂಡ ಡೈವರ್ಸ್ ಆಗುವಂತಹ ಸಂಭವಗಳು ಈ 12ನೇ ಮನೆಯ ದಶದಿಂದ ಕೂಡ ನಡೀಬಹುದು. ಅದಕ್ಕೆ ವಿಶೇಷವಾಗಿ ನಿಮ್ಮ 12ನೇ ಮನೆಯ ದಶ ನಡೀತಾ ಇದ್ರೆ ಅಥವಾ ಈ ಗ್ರಹಗತಿಗಳಲ್ಲಿ ಏನಾದರೂ ಕಾಂಬಿನೇಷನ್ ಆಗ ಆಕ್ಟಿವ್ ಆಯಿತು ಅಂದರೆ ಖಂಡಿತವಾಗ್ಲೂ ಕೂಡ ವಿಚ್ಛೇದನ ಅಂತಕ್ಕಂಥದ್ದು ಜಾತಕಗಳ ಕಾಂಬಿನೇಷನ್ಗಳು ತೋರಿಸ್ಕೊಡ್ತದೆ. ಹಾಗಾಗಿ ಈ ರೀತಿ ಕಾಂಬಿನೇಷನ್ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಪರಿಪೂರ್ಣವಾಗಿ ನೀವು ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಕೆಲವು ಜಾತಕಗಳಲ್ಲಿ ಪ್ರೀತಿಸಿ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಮನಪೂರ್ವಕವಾಗಿ ಅವರ ಜೊತೆಯೇ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಅವರು ದೃಢವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಮನೆಯವರನ್ನೆಲ್ಲ ಎದುರು ಹಾಕಿಕೊಂಡು ಮದುವೆಯನ್ನಾಗಿರ್ತಾರೆ. ಈ ಮದುವೆ ಆದಂಥ ಸಂದರ್ಭದಲ್ಲಿ ಮೊದಲ 2-3 ವರ್ಷಗಳು ಚೆನ್ನಾಗಿರುತ್ತೆ, ಅಥವಾ 10 ವರ್ಷಗಳವರೆಗೂ ಕೂಡ ಯಾವುದೇ ಸಮಸ್ಯೆ ಬರದೇ ಇದ್ರೂ ಕೂಡ
ಆ ನಂತರದಲ್ಲಿ ಸಡನ್ ಆಗಿ ಬಂದು ಡೈವರ್ಸ್ ಆಗ್ತಾರೆ. ಈ ಎಲ್ಲ ಸಮಸ್ಯೆಗಳು ಕೂಡ ಮೂಲವಾಗಿ ಬೇರೆಯವರು ಮಾಡುವಂತಹ ಸಮಸ್ಯೆಗಳಿಂದ, ಬೇರೆಯವರು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂತಹ ಕೆಟ್ಟ ದೃಷ್ಟಿ, ನರದೃಷ್ಟಿ ದೋಷಗಳಿಂದ ಕೂಡ ಬಂದಿರಬಹುದು. ನಿಮ್ಮ ಜಾತಕ ಇಲ್ಲದ ಪಕ್ಷಗಳಲ್ಲಿ ಪ್ರಶ್ನಾಶಾಸ್ತ್ರಗಳ ಮುಖಾಂತರದಲ್ಲಿ ನಿಮ್ಮ ಜಾತಕವನ್ನ, ಪ್ರಶ್ನಾ ಕುಂಡಲಿಯನ್ನ ಹಾಕಿ ಅದಕ್ಕೆ ಸೂಕ್ತ ಪರಿಹಾರಗಳನ್ನ ನುರಿತ ಜ್ಯೋತಿಷ್ಯರು ಹಾಕಿಕೊಡ್ತಾರೆ. ಹಾಗೂ ಗಂಡ ಹೆಂಡತಿ ನಡುವೆ ಸಮಸ್ಯೆಗಳು ಅಂತ ಬಂದು ರಾಜಿ ಪಂಚಾಯಿತಿ ಅಂತ ಹೇಳಿ ಬಹಳಷ್ಟು ಓಡಾಟ ಆದ ನಂತರವೂ ಕೂಡ ನಿಮ್ಮ ಇಬ್ಬರ ಜೀವನದಲ್ಲಿ ಸುಖ ಇಲ್ಲ, ಇಬ್ಬರಿಗೂ ಕೂಡ ನೆಮ್ಮದಿ ಇಲ್ಲ ಅಂದ ಪಕ್ಷದಲ್ಲಿ ಐಕ್ಯ ಸೂಕ್ತವನ್ನ ಕೂಡ ಮಾಡಬಹುದು. ಜೊತೆಗೆ ಇದಕ್ಕೆ ಬೇಕಾದಂತಹ ಪರಿಹಾರಗಳನ್ನ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ಕೆಳಕಂಡಂತಹ ಸಂಖ್ಯೆಗೆ ಕರೆ ಮಾಡಿ, ಸಾಧ್ಯವಾದರೆ ನಿಮ್ಮ ಜಾತಕಗಳನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಲ್ಲಿ ತೋರಿಸ್ಕೊಳ್ಳಿ. ಅವರಿಂದಾಗಿ ಸೂಕ್ತ ಪರಿಹಾರಗಳನ್ನ ಪಡ್ಕೊಳ್ಳುವ ಮುಖಾಂತರದಲ್ಲಿ ನಿಮ್ಮ ದಾಂಪತ್ಯ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಬಹುದು. ಈ ಡೈವರ್ಸ್ ಅಂತಕ್ಕಂಥದ್ದು ಈ 3 ರಾಶಿಗಳ ಮೇಲೆ ಅತಿ ಹೆಚ್ಚಾಗಿರ್ತಕ್ಕಂತಹ ಪ್ರಭಾವವನ್ನ ಬೀರುತ್ತದೆ. ಅದು ಯಾವ ರಾಶಿಗಳಂದ್ರೆ ಕನ್ಯಾ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿಗಳು. ಈ ರಾಶಿಯಲ್ಲಿ ಹೆಚ್ಚಾಗಿರ್ತಕ್ಕಂತಹ ವಿಚ್ಛೇದನಗಳನ್ನ ನಾವು ನೋಡಿರ್ತಕ್ಕಂಥದ್ದಿದೆ. ವಿಚ್ಛೇದನ ಆಗಬೇಕು, ಆಗಬಾರದು, ಈ ರೀತಿಯಾಗಿರ್ತಕ್ಕಂತಹ ಕನ್ಫ್ಯೂಷನ್ ನಿಮ್ಮಲ್ಲಿ ಇತ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಜಾತಕಗಳನ್ನ ಪರಿಪೂರ್ಣವಾಗಿ ಪರಿಶೀಲನೆ ಮಾಡುವ ಮುಖಾಂತರದಲ್ಲಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಪರಿಹಾರಗಳನ್ನ ಕೂಡ ಪಡ್ಕೊಳ್ಬಹುದು. ಹಾಗೆ 3ನೇ ವ್ಯಕ್ತಿಯಿಂದ ನಿಮಗೆ ಆಗ್ತಕ್ಕಂತಹ ಸಮಸ್ಯೆಗಳೇನಾರಿತ್ತು ಅಂದ್ರೂ ಕೂಡ ಅದನ್ನ ಕೂಡ ಶಾಶ್ವತವಾಗಿ ಪರಿಹಾರಗಳನ್ನ ಕೂಡ ಮಾಡ್ಕೋಬಹುದು. ಕೋರ್ಟ್ ಮೆಟ್ಟಿಲೇರಿರುವಂತಹ ಗಂಡ ಹೆಂಡತಿಯರು ಈ ವಿಡಿಯೋವನ್ನ ಏನಾದರೂ ನೋಡ್ತಾ ಇದ್ರೆ, ನಿಮಗಿಬ್ಬರಿಗೆ ಒಂದಾಗಬೇಕು ಅನ್ನೋ ಆಸೆ ಇದ್ದು 3ನೇ ವ್ಯಕ್ತಿಗಳ ಒಂದು ದೋಷಗಳಿಂದ, 3ನೇ ವ್ಯಕ್ತಿಗಳ ಒಂದು ದೃಷ್ಟಿಯಿಂದ ನೀವೇನಾದರೂ ದೂರ ಆಗಿದ್ರೆ ಖಂಡಿತವಾಗ್ಲೂ ಕೂಡ ವಿಶೇಷವಾಗಿರ್ತಕ್ಕಂತಹ ಬಗಳಾಮುಖಿಯ ಪರಿಹಾರಗಳಿಂದಾಗಿ ನೀವಿಬ್ಬರೂ ಕೂಡ ಒಂದಾಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದಿದೆ. ಹಾಗಾಗಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ಕೆಳಕಂಡ ನಂಬರ್ಗೆ ಕರೆ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.